ವೇದ ಶಾಸ್ತ್ರವೆಂಬ ನೇಣು ಕಟ್ಟಿ ಹಿಡಿದು ತೂಗಿ ಜೋಗುಳ ಮಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಯ ಮುರಿದು ನೇಣ ಹರಿದು ಜೋಗುಳ ನಿನ್ನಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು ಎಂಬ ಬಸವಾದಿ ಪ್ರಮುಖರನ್ನ ನೆನೆಯುತ್ತಾ ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ನೆಲ, ಈ ಜಗತ್ತಿಗೆ ಮೊಟ್ಟ ಮೊದಲ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಕೊಟ್ಟಂತ ಪುಣ್ಯಭೂಮಿ, ಈ ಜಗತ್ತಿಗೆ ದಾಸೋಹದ ದಾರಿ ದೀಪವನ್ನು ತೋರಿಸಿಕೊಟ್ಟಂತ ಪಾವನ ಭೂಮಿ ಬಸವ ಕಲ್ಯಾಣ. ಈ ಬಸವ ಕಲ್ಯಾಣದಲ್ಲಿ ಶರನ್ನವರಾತ್ರಿ, ದಸರಾ, ಧರ್ಮ ಸಮ್ಮೇಳನ, ಈ ಸಮಾರಂಭದ ಕೇಂದ್ರ ಬಿಂದುಗಳು ಈ ನಾಡಿನ ಹಿರಿಯ ಜೀವಿಗಳು, ಪರಮ ಪೂಜರು ರಂಭಾಪುರಿ ಜಗದ್ಗುರುಗಳ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹಾಕಿ ಇನ್ನೋರ್ವ ಈ ನಾಡಿನ ನಮ್ಮೆಲ್ಲ ನಿಮ್ಮೆಲ್ಲರ ಆರಾಧ್ಯ ದೈವ, ನಮ್ಮ ಭಾಗದ ನಡೆದಾಡುವ ದೇವರು, ದಾಸೋಹಕ್ಕೆ ಹೆಸರನ್ನು ಮಾಡಿದಂತ ಹಾರ್ಕೂಡಿನ ಚರವಿನ ಶಿವಾಚಾರ್ಯ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇನ್ನೋರ್ವ ಪರಮ ಪೂಜ್ಯರು ಕೃಷಿ ಚಿಂತಕರು ಮೇಘಾ ಶ್ರೀಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಬಂಧುಗಳೇ, ಈ ರಾಜ್ಯ ಕಂಡಂತ ಹಿರಿಯ ನಾಯಕರು, ನನ್ನ ಪಕ್ಷದ ನಾಯಕರು, ನನ್ನನ್ನು ಮೊಟ್ಟ ಮೊದಲಿಗೆ ಶಾಸಕರನ್ನಾಗಿ ಮಾಡಿದವರು, ಬಸವ ಕಲ್ಯಾಣದ 153 ಹಳ್ಳಿಗಳು ಹುಡುಗರಂತೆ ಓಡಾಡಿದವರು, ಕೇಂದ್ರದ ಸಚಿವರು, ರೈಲ್ವೆ ಸಚಿವರು, ಜಲಶಕ್ತಿ ಸಚಿವರು ಆದಂತ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಸಾಹೇಬ್ರೆ, ಇನ್ನೊಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ನನ್ನ ಭಾವನೆಗಳಿಗೆ ಲಾಭಾರ್ಥಿಶಾಸ್ತ್ರಿ ಅಂತ ಕರೀತೇನೆ, ಒಬ್ಬ ಸಾಮಾನ್ಯಂತರ ಮುಖ್ಯಮಂತ್ರಿಯಾಗಿ ನನ್ನನ್ನು ಉಪಚುನಾವಣೆಯಲ್ಲಿ ಶಾಸಕನಾಗಿ ಮಾಡಿದಂತ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ, ಇನ್ನೋರ್ವ ಈ ಸರ್ಕಾರದ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ಇನ್ನೋರ್ವ ಕೇಂದ್ರದ ಮಾಜಿ ಸಚಿವರಾದಂತಹ ಆತ್ಮೀಯರಾದಂತಹ ಭಗವಂತ ಕುಮಾರ್ ಅವರೇ, ಸಿದ್ದು ಪಾಟೀಲ್ ಅವರೇ, ಉಮೇಶ್ ಜಾಧವ್ ಅವರೇ, ಪ್ರಕಾಶ್ ಖಂಡ್ರೆ ಅವರೇ, ಸುಭಾಷ್ ಕಲ್ಲೂರ್ ಅವರೇ, ದತ್ತಾತ್ರೇಯ ಪಾಟೀಲ್ ರೇವೂರವರೇ, ರಾಜ್ಕುಮಾರ್ ಪಾಟೀಲ್ ಅವರೇ, ಸೋಮನಾಥ್ ಪಾಟೀಲ್ ಅವರೇ, ಗುರುನಾಥ್ ಕಳ್ಳೂರ್ ಅವರೇ, ಬಸವರಾಜ ನಾಳೆ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಬಸವ ಕಲ್ಯಾಣದ ಎಲ್ಲ ನನ್ನ ಮಹಾಗಣನೆಯ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ನಾನು ಭಾಷಣ ಮಾಡೋದಿಲ್ಲ. ಜಗದ್ಗುರುಗಳು ಕೇಂದ್ರದಿಂದ ಸಚಿವರು ಬಂದಾರ, ಕಾಂಗ್ರೆಸ್ ಸರ್ಕಾರದ ಸಚಿವರು ಬಂದಾರ, ಏನಾರ ನಿನ್ನ ಕ್ಷೇತ್ರಕ್ಕ ಮನವಿ ಮಾಡ್ಕೊ ಅಂತ ಹೇಳ, ಆ ಮನವಿ ಮಾಡ್ಕೊತೀನಿ ಅಷ್ಟೇ. 5 ನಿಮಿಷ ಇನ್ನೊಂದು ವಿನಂತಿಯನ್ನು ಮಾಡ್ತಾರೆ. ಎಲ್ಲ ನಾಯಕರು ಮಾತಾಡೋ ತನಕ, ಜಗದ್ಗುರುಗಳ ಆಶೀರ್ವಾದ ತನಕ ಯಾರು ಒಬ್ಬರು ಹೇಳಬಾರ್ದು. ವಿನಂತಿಯನ್ನು ಮಾಡ್ತಾರೆ ನಿಮ್ಗೆ. ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಸಾಹೇಬ್ರೆ, ತಾವು ಯಾವ ನೆಲಕ್ಕೆ ಬಂದಿರಿ ಅಂದ್ರೆ, ಬೊಮ್ಮಾಯಿ ಸಾಹೇಬ್ರೆ, ನನಗಿಂತ ತಮಗೆ ಅಪಾರವಾದ ನಾಲೆಜ್. ನಾವು ಇಲ್ಲಿ ಕೂತು ಕೇಳೋದ್ರೆ ಇನ್ನೊಂದು ತಾಸು ಮಾತಾಡಿ ಅನ್ನೋದಿತ್ತು ನಮ್ಗೆಲ್ಲರಿಗೆ. ಅಪಾರ ನಾಲೆಜ್. ಬೊಮ್ಮಾಯಿ ಸಾಹೇಬ್ರಷ್ಟು ಬುದ್ಧಿವಂತ ನಾ ಎಲ್ಲಿ ನೋಡಿಲ್ಲ ಶರಣು ಸಲಗದ ಅಂತ ಹೇಳಿ ವಿ ಸೋಮಣ್ಣ ಸಾಹೇಬ್ರು ಹೇಳಿದ್ರು. ಸೋಮಣ್ಣ ಸಾಹೇಬ್ರೆ, ತಾವು ಯಾವ ನೆಲಕ್ಕೆ ಬಂದಿರಿ ಅಂದ್ರೆ, ಈ ನೆಲ ಕೊಡುವವರಿದ್ದರೂ ಬೇಡುವವರೇನಿಲ್ಲ ಅಂತ ನೆಲಕ್ಕೆ ಬಸವ ಕಲ್ಯಾಣ. ನೀವು ಯಾವ ನೆಲಕ್ಕೆ ಬಂದಿರೋದಿಲ್ಲ. ಅಕ್ಕಮಾದೇವಿ ಉಡುತಡಿಯಿಂದ ಬಂದಾಗ, ಟಿಪ್ರಾನ್ ಬಂದಾಗ
ಜನ, ನಮ್ಮ ರೈತರು ಇವತ್ತು ಸುಮಾರು ಮಳೆ ಎಷ್ಟಾಗಲ್ಲಪ್ಪ ಅಂದ್ರ ನಮ್ಮ ಹೊಲಗಳ ಕೆರೆ, ನಮ್ಮ ರೈತರು ಹೊಲಗಳು ನದಿಗಳಾಗ್ಯಾವ. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ಬಿ ಸೋಮಣ್ಣ ಅವರಿಗೆ ನಮ್ಮ ರೈತರು ನಿಮ್ಮೆಲ್ಲರೂ ಬಂದು ಕಣ್ಣೀರು ತೋರಿಸಬೇಕಾಗಿತ್ತು, ರೊಚ್ಚಿಗೆ ಹೇಳಬೇಕಾಗಿತ್ತು. ಅಂತ ಜನ ಇವತ್ತು ನಿಮಗೆ ಹೂವಿನ ಹಾರ ಹಾಕಿ ಪಟಾಕಿ ಹಚ್ಚಿ ಇಷ್ಟು ಕಷ್ಟದೊಳಗಿದ್ದರು ನಿಮ್ಗೆ ಸ್ವಾಗತ ಮಾಡಿದ್ರು. ಅವ್ರ ಹೆಂಗ ಸಮುದ್ರ ಕಾರ್ಯಕ್ರಮ ಬಂಧುಗಳೇ, ಇವತ್ತು ಕಳೆದ ಸಲ ಮುಂಗಾರು ಶರೀರ ಆಯ್ತು. ನಾವೆಲ್ಲರೂ ಬಹಳ ಖುಷಿ ನಾವು ಈ ತರ ಚಲೋ ಆಯ್ತು ಅಂತ ಹೇಳಿ ಮಳೆ ಆಯ್ತು. ತೊಗರಿ, ಸೋಯಾಬೀನ್, ಉದ್ದ, ಹೆಸರ, ಎಳ್ಳ, ಕಾರಣ ಪ್ರತಿಯೊಂದು ಹೋಗಿ ಟೊಂಕಿ ನೀರಾಗ ನಿಂತೋ ಸಾಹೇಬ್ರೆ. ಟೊಂಕಿ ನೀರಾಗ ನೀವೆಲ್ಲ ಶ್ರೀಮಂತ ನಾಯಕರು ತಾವೆಲ್ಲರೂ ನಮ್ಮ ಜನ. ಇವತ್ತೆಷ್ಟೋ ಜನ ಈ ಸಲ ತೊಗರಿ ಬರ್ತದಪ್ಪ, ನನ್ನ ಮಗಳ ಮದುವೆ ಮಾಡಾರಿ. ಈ ಸಲ ಸೋಯಾಬೀನ್ ಬೆಳೀತದ, ನನ್ನ ಮಗ ಧಾರವಾಡ ಫೀಸ್ ಕಟ್ಟಾರಿ. ಈ ಸಲ ನನ್ನ ಹರಿಯಾಣ ಮಕ್ಕಳು ಏನಾರೆ ಉದ್ಧಾರ ಮಾಡೋಣ ಅಂತೇಳಿ ಈ ಎಲ್ಲ ಜೀವಗಳು ಕನಸು ಕಟ್ಕೊಂಡು ಕುಂತೀವು. ಆದ್ರೆ ಸಾಹೇಬ್ರೆ, ಧಾರಾಕಾರ ಮಳೆಯಿಂದ ಈ ರೈತರ ಮಳೆ, ಈ ರೈತರ ಅನ್ನ ಕಿತ್ಕೋತು, ನಮ್ಮ ರೈತರ ಬದುಕು ಬರಬಾರ್ದು ಸಾಹೇಬ್ರೆ. ನಾನು ಎಲ್ಲ ಕಡೆ ಹೋಗಿ ನೋಡಿದ್ರ ಕಣ್ಣು ಕಿತ್ತು ಬರ್ತಕ್ಕಂಥ ಪರಿಸ್ಥಿತಿ. ನಾನು ಧನ್ಯವಾದಗಳನ್ನು ಹೇಳ್ತೇನೆ ಬಿ ಸೋಮಣ್ಣ ಸಾಹೇಬ್ರೆ. ನಿಮ್ಗ ಕತ್ತಲಾಗಲು ಕೂಡ ಹೊಲಗಳು ಯಾವ ರೀತಿ ನದಿ ತರ ಆಗ್ಯಾವಲ್ಲ ತಾವು ಬಂದು ವೀಕ್ಷಣೆ ಮಾಡಿದ್ರೆ ತಮ್ಮ ತಾಕತ್ತಲ್ಲ, ತಮ್ಮ ದೇವ್ರ ತಾಕತ್ ಕೊಟ್ಟಲ್ಲ. ನಿಮ್ಮ ಜೊತೆ ಬಸವರಾಜ ಬೊಮ್ಮಾಯಿ ಅವರ ಕೇಂದ್ರದ ನಮ್ಮೇ ಸರ್ಕಾರದ ನಮ್ಮ ರೈತರಿಗೆ ಉತ್ತಕ್ಕಂತ ಏನಾದರೂ ಕೆಲಸ ಮಾಡಂತೇಳಿ ಎಲ್ಲರ ಪರವಾಗಿ ನಿಮ್ಗೆ ನಾನು ಕೈ ಮುಗಿತೇನೆ. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸರ್, ನಾನು ನಿಮ್ಮೆಲ್ಲರೂ ಇದು ಬಳಿ ಬಂದು ಹಾಳಾಗಂತೇಳಿ ನಾನು ವರ್ಣನೆ ಮಾಡಲ್ಲ. ನಿಮ್ಮದು ಮನೆ ಕೇಳಿ ಬೀಸಲು ನೀರಾಗ ನಿಂತದ. ನಾನು ವಿನಂತಿಯನ್ನು ಮಾಡ್ತೇನೆ, ಸರ್ಕಾರ ನಿಮ್ಮದು, ತಾವು ತಮ್ಮ ಮುಖ್ಯಮಂತ್ರಿಗಳಿಗೆ ಬಸವ ಕಲ್ಯಾಣ ಕರೆಸ್ರಿ, ತಮ್ಮ ಮುಖ್ಯಮಂತ್ರಿಗಳಿಗೆ ಬೀದರ್ ಕರೀರಿ, ಕಲಬುರಗಿ ಕರೀರಿ, ಒಂದು ಸಲ ವೈಮಾನಿಕ ವೀಕ್ಷಣೆ ಮಾಡಿ ಈ ರೈತರಿಗೆ ನ್ಯಾಯ ಕೊಟ್ಟಕ್ಕಂತ ಕೆಲಸ ತಮ್ಮಿಂದಾಗಲೇ. ನಮ್ಮ ಬದುಕು ಹೆಂಗಾಗ್ಯದಂದ್ರೆ ಒಲೆ ಹತ್ತಿ ಉಳಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉಳಿದರೆ ನಿಲ್ಲಬಹುದೇ. ಏನಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ನಾ ನಾಡಿಗೆ ದೂರಲಿ ಕೂಡಲ ಸಂಗಮ ದೇವ ಅಂತಕ್ಕಂಥ ಪರಿಸ್ಥಿತಿ ನಮಗೆ ಸಾಹೇಬ್ರೆ. ಮೂವರು ನಾಯಕರಿಗೆ ತಾವು ಬಹಳ ದೊಡ್ಡ ಸ್ಥಾನದೊಳಗಿದ್ದೀರಿ. ಬೊಮ್ಮಾಯಿ ಸಾಹೇಬ್ರು ಹೋಗಿ ನಾಡಿಗೆ ಮೋದಿ ಸಾಹೇಬ್ರು ಕೂಡಬಹುದು. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರೇ, ನಾವು ನಾಯಿಗೆ ಬಳಸುವಾಗ ನೀವು ನಮ್ಮ ರೈತರ ಬದುಕು ನೋಡಿದ್ರ ಮುಖ್ಯಮಂತ್ರಿಗೆ ಇಲ್ಲೇ ಕರೆಸಬಹುದು, ಉಪಮುಖ್ಯಮಂತ್ರಿ ಕರೆಸಬಹುದು. ನಮ್ಮ ಸಮಸ್ಯೆಗೆ ನೀವು ಬೆಳಕಾಗಬಹುದು. ನಮ್ಮ ರೈತರ ಬದುಕಿಗೆ ನೀವು ನಮ್ಮ ರೈತರ ಕನಸಿಗೆ ನನಸು ಮಾಡತಕ್ಕಂತ ಶಕ್ತಿ ನಿಮಗಿದೆ. ಈ ಭಾಗದ ಜನರ ಪರವಾಗಿ ನಾನು ನಿಮಗೆ ವಿನಂತಿಯನ್ನು ಮಾಡ್ತೇನೆ ಸಾಹೇಬ್ರೆ. ಇನ್ನೊಂದು 29 ಕೋಟಿ ವೆಚ್ಚದಲ್ಲಿ ಬಸವ ಕಲ್ಯಾಣವನ್ನು ಆಸ್ಪತ್ರೆ ಆಗ್ತಕ್ಕಂಥದ್ದು ನಿಂತದ. ಎಲ್ಲ ಸಮಸ್ತ ಮಹಾಜನತೆ ಸೋಲಾಪುರ ಹೋಗ್ತಾರ, ಉಮ್ಮಟ್ಟ ಹೋಗ್ತಾರ. ಅದಕ್ಕೆ ಉಳಿಸ್ಕೊಡ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಬಂಧುಗಳೇ, ಸಾಕಷ್ಟು ಜನ ಮಹಾನ್ ಸ್ವಾಮೀಜಿಗಳು ಜಗದ್ಗುರುಗಳ ನೇತೃತ್ವದಲ್ಲಿ ಈ ಭೂಮಿಗೆ ಬಂದಾರ. ನನಗೆ ವಿಶ್ವಾಸದ ಮುಂದೆ ಒಳ್ಳೆಯದಾಗ್ತದ. ದಯಮಾಡಿ ನಾನು ಬದುಕಿನ ತನಕ ನಿಮ್ಮ ಆಡಾಗಿ, ನಿಮ್ಮ ಮಗನಾಗಿ ನಿಮ್ಮತ್ತೆ ಇರ್ತೀನಿ. ಅದು ಎಷ್ಟು ಮಳೆ ಬರ್ತದೆ ಬರಲಿ, ಅದು ಎಷ್ಟು ಪ್ರಕೃತಿ ಕೈ ಕೊಟ್ಟು ಕೂಡಲೇ ನಾನು ನಿಮ್ಮ ಜೊತೆ, ನಿಮ್ಮ ಮಗನಾಗಿ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ಅದಕ್ಕಾಗಿ ಜನರು ಹೇಳಿದ್ರು, ಯಾರಿಗೆ ಯಾರಿಲ್ಲ, ಕೆಟ್ಟವನಿಗೆ ಕಡೆ ಇಲ್ಲ, ಜಗದ ನಿಂತ ನೀವೇ ಅಯ್ಯ ಕೂಡಲ ಸಂಗಮ ದೇವ. ಮೇರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಹೋಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ಮೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಪಡೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ
ಭಕ್ತರಿಗೆ ಹೇಳ್ತೀನಿ ನಾನು, ನಮ್ಮ ಗೌರವ ಅಧ್ಯಕ್ಷರು ನೀವು ಗುರುನಾಥ್ ಫೋನ್ ಮಾಡಿದ್ರು, ನೋಡಪ್ಪ ನಾನು ಏನು ಕೇಳಿಲ್ಲಪ್ಪ ಅವ್ರಿಗೆ ಕಾರ್ಯಕ್ರಮಕ್ಕೆ ನಾನು 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನನ್ನ ಕೈಲ 2 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟರು ಅಂತಾನೆಲ್ಲ ಇದು. ಹಾಗಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಬರ್ತಕ್ಕಂಥ ದಿನಮಾನಗಳಲ್ಲಿ ಎಲ್ಲ ಪರಮ ಪೂಜ್ಯರ ಆಶೀರ್ವಾದದಿಂದ ನಿಮ್ಮ ಕನಸು ನನಸಾಗಲಿ, ನಿಮ್ಮ ಬದುಕು ಹಸನಾಗಲಿ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡಿ ನಾನು ಮಾತನಾಡ್ತೇನೆ. ಧನ್ಯವಾದ. ಬಾಳಬಟ್ಟ ತೊಡಿಸಿದಾತನನ್ನು ತಿಳಿದಾತನನ್ನು ಎತ್ತ ತಾಯಿಯನ್ನು ಗೌರವಿಸುವ ಕರ್ತವ್ಯ ಎನ್ನುವಂತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡ ಶಾಸಕರು ಸತ್ಯಪತಿಗಳಿಂದಾಗಿ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಆಹ್ವಾನಿಸ್ತಾ ಇದ್ದೇನೆ. ಅವರ ಶ್ರೀಮತಿಯವರು ಇಲ್ಲಿ ಆಗಮಿಸಿದ್ದಾರೆ. ಇದೀಗ ಮಾತೋಶ್ರೀ ಸಾವಿತ್ರಿ ಶರಣು ಸನಗರ್ ಅವರು ವೇದಿಕೆಯಲ್ಲಿದ್ದು ಅವರ ಸತಿಪತಿಗಳು ಒಂದಾಗಿ ಹಿತವಾಗಿ ಪದ ಶಿವಂಗಿ ಎನ್ನುವ ಮಾತಿನ ಅನುಸಾರವಾಗಿ ವೇದಿಕೆ ಮೇಲೆ ಮಹಾಗುರುವಿನ ಅಂತಃಕರಣದ ಆಶೀರ್ವಾದವನ್ನು ಪಡ್ಕೋಬೇಕು.